ಮಾಜಿ ಪ್ರಧಾನಮಂತ್ರಿಗಳಂತಹ ದೇವೇಗೌಡರ ಪತ್ನಿ ಚೆನ್ನಮ್ಮನವರು ವಿಧಿವಶರಾಗಿದ್ದಾರೆ. ಅವರ ಪಾರ್ಥಿವ ಶರೀರ ಇವತ್ತು ಬೆಂಗಳೂರಿನಿಂದ ಹಾಸನಕ್ಕೆ ಬರ್ತಾ ಇದೆ. ಹಾಸನಕ್ಕೆ ಬರುವಂತಹ ಸಂದರ್ಭದಲ್ಲಿ ಹಾಸನದಿಂದ ಏನು ದೇವೇಗೌಡರ ನಿವಾಸ ಹೊಳೆನರಸೀಪುರಕ್ಕೆ ಮೆರವಣಿಗೆಯ ಮುಖಾಂತರ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ಅದಾದ ನಂತರದಲ್ಲಿ ನಾಳೆ ಇಲ್ಲಿ ದೇವೇಗೌಡರ ಹುಟ್ಟೂರಂತಹ ಹರ್ದನಹಳ್ಳಿಯ ಪಕ್ಕದಲ್ಲಿ ಮಾವಿನಕೆರೆ ಅನ್ನುವಂತಹ ಒಂದು ಗ್ರಾಮದಲ್ಲಿ ನಾಳೆ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಈ ಒಂದು ಅಂತ್ಯ ಸಂಸ್ಕಾರ ನಡೆಯುವಂತಹ ಜಾಗದಲ್ಲಿ ಇವತ್ತು ನಾವಿದ್ದೀವಿ. ಇಲ್ಲಿ ನಾನು ಇಲ್ಲಿಯ ತಯಾರಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಏನು ಈ ಒಂದು ಜಾಗ ಇದು ಸುಮಾರು 30ರಿಂದ 32 ಎಕರೆ ಇರುವಂತಹ ಈ ಪ್ರದೇಶ ದೇವೇಗೌಡರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಅವರ ಏನು ಒಡೆತನದಲ್ಲಿರುವಂತಹ ಈ ಒಂದು ಜಾಗದಲ್ಲಿ ಚೆನ್ನಮ್ಮನವರ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ಕುಟುಂಬ ನಿರ್ಧಾರ ಮಾಡಿದೆ. ಪ್ರಮುಖವಾಗಿ ಇದೇ ಜಾಗವನ್ನು ಯಾಕೆ ಆಯ್ಕೆ ಮಾಡಿದ್ರು ಅನ್ನುವಂತಹ ಒಂದು ವಿಶೇಷವನ್ನು ನೋಡೋದಾದ್ರೆ, ಇಲ್ಲಿ ದೇವೇಗೌಡರ ಕುಟುಂಬದ ಮನೆ ದೇವರು ಬೆಟ್ಟದ ರಂಗನಾಥ ಸ್ವಾಮಿಯ ದೇವಸ್ಥಾನ ಇದೆ. ಇಲ್ಲಿ ಈ ಬೆಟ್ಟದ ಮೇಲಿರುವಂತಹದ್ದು ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹಾಗೂ ದೇವೇಗೌಡರ ಕುಟುಂಬಕ್ಕೆ ಒಂದು ಅವಿನಾಭಾವದಂತಹ ಒಂದು ಸಂಬಂಧ ಇದೆ. ದೇವೇಗೌಡರ ಕುಟುಂಬದಲ್ಲಿ ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡಬೇಕಾದ್ರೂ, ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಈ ದೇವರಿಗೆ ಬಂದು ಒಂದು ಹರಕೆಯನ್ನು ಹೊತ್ತುಕೊಂಡು ಒಂದು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಅದಾದ ನಂತರದಲ್ಲಿ ಯಾವುದೇ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ರು. ಅದರಲ್ಲೂ ಚೆನ್ನಮ್ಮನವರು ಸಹ ತಿಂಗಳಿಗೆ 1 ಅಥವಾ 2 ಸಾರಿ ಆದರೂ ಸಹ ಈ ಒಂದು ದೇವರಿಗೆ ಬಂದು ಒಂದು ಪೂಜೆಯನ್ನು ಸಲ್ಲಿಸಿ ಒಂದು ರೀತಿಯಾದಂತಹ ವಿಶೇಷವಾದಂತಹ ಭಕ್ತಿಯನ್ನು ಇಲ್ಲಿ ಮೆರೀತಿದ್ರು. ಚೆನ್ನಮ್ಮನವರ ಒಂದು ಕೊನೆಯ ಆಸೆಯೂ ಅದೇ ಆಗಿತ್ತು. ನಾನು ತೀರ್ಕೊಂಡ ನಂತರದಲ್ಲಿ ನನ್ನನ್ನು ಇಲ್ಲೇ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಬೇಕು, ಏನೋ ದೇವಸ್ಥಾನದ ತಪ್ಪಲ್ಲಿ ನಾನು ಇರಬೇಕು ಅನ್ನುವಂತಹ ಒಂದು ಆಸೆಯಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಕುಟುಂಬದವರು ಇವತ್ತು ಈ ಒಂದು ಸ್ಥಳದಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅನ್ನುವಂತಹ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನಾನು ಈ ಒಂದು ಜಾಗವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಚೆನ್ನಮ್ಮನವರ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ಈ ಒಂದು ಜಾಗವನ್ನು ಗುರುತು ಮಾಡಿದ್ದಾರೆ. ಇಲ್ಲಿ ಏನು ಒಕ್ಕಲಿಗ ಸಂಪ್ರದಾಯದ ಪ್ರಕಾರ ಇಲ್ಲಿ ಹೂಳುವಂತಹ ಒಂದು ಪದ್ಧತಿ ಈ ಭಾಗದಲ್ಲಿದೆ. ಆ ಒಂದು ಕಾರಣದಿಂದ ಇಲ್ಲಿ ಹೂಳುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ. ಈಗಾಗಲೇ ಈ ಸುತ್ತಮುತ್ತಲ ಜಾಗದಲ್ಲಿ ಏನು ನಾಳೆ ಅಂತ್ಯ ಸಂಸ್ಕಾರಕ್ಕೆ ಸುಮಾರು 10ರಿಂದ 20 ಸಾವಿರಕ್ಕೂ ಹೆಚ್ಚು ಜನ ಗಣ್ಯರು ಬರುವಂತಹ ಸಾಧ್ಯತೆ ಇದೆ. ಹಾಗೂ ಅವರ ದೇವೇಗೌಡರ ಅಭಿಮಾನಿಗಳಾಗಿರಬಹುದು, ಪಕ್ಷದ ಕಾರ್ಯಕರ್ತರಾಗಿರಬಹುದು, ಅವರೆಲ್ಲ ಬರುವಂತಹ ಚಾನ್ಸಸ್ ಇರೋದ್ರಿಂದ ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿಗೆ ಬೇಕಾದಂತಹ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಈ ಭಾಗದಲ್ಲಿ ಏನು ಚೆನ್ನಮ್ಮನವರ ಅಂತ್ಯ ಸಂಸ್ಕಾರಕ್ಕೆ ಜಾಗ ಗುರುತು ಮಾಡಿದರೆ, ಈ ಒಂದು ಭಾಗದಲ್ಲಿ ಅವರ ಬಲಭಾಗದಲ್ಲಿ ವಿವಿಐಪಿಗಳು ಮತ್ತು ವಿಐಪಿಗಳಿಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಇಲ್ಲಿ ಒಂದು ಜರ್ಮನ್ ಟೆಂಟ್ ಅನ್ನು ಹಾಕಲಾಗುತ್ತೆ. ಜರ್ಮನ್ ಟೆಂಟ್ ಅನ್ನು ಹಾಕಿ ಇಲ್ಲಿ ವಿವಿಐಪಿಗಳಿಗೆ ಒಂದು ಕೂತ್ಕೊಂಡು ಅವರ ಅಂತ್ಯ ಸಂಸ್ಕಾರವನ್ನು ನೋಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಇನ್ನ ಎದುರುಗಡೆ ಇರುವಂತಹ ಸುತ್ತ ಭಾಗ ಇದೆ. ಈ ಭಾಗದಲ್ಲಿ ಸುಮಾರು 10,000ದಿಂದ 20,000 ಸಾರ್ವಜನಿಕರಿಗೆ ಕೂತ್ಕೊಂಡು ಅಥವಾ ನಿಂತ್ಕೊಂಡು ಈ ಒಂದು ಅಂತ್ಯ ಸಂಸ್ಕಾರವನ್ನು ನೋಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಅಂತ್ಯ ಸಂಸ್ಕಾರದ ಒಂದಷ್ಟು LED ಸ್ಕ್ರೀನ್ಗಳನ್ನು ಹಾಕಿ ಅಂತ್ಯ ಸಂಸ್ಕಾರದ ಲೈವ್ ವಿಜುವಲ್ ಅನ್ನ ಯಾರಿಗೆ ನೋಡ್ಲಿಕ್ಕೆ ದೂರದಲ್ಲಿ ನಿಂತ್ಕೊಂತಾರೆ ಅವರಿಗೆ ಅವಕಾಶ ಆಗೋದಿಲ್ಲ, ಅವರಿಗೆ LED ಸ್ಕ್ರೀನ್ಗಳ ಮುಖಾಂತರವಾಗಿ ನೋಡ್ಲಿಕ್ಕೆ ಅವಕಾಶವನ್ನು ಮಾಡಲಾಗಿದೆ. ಇನ್ನು ಅದೇ ಮೇಲ್ಭಾಗದಲ್ಲಿ ನಾವು ನೋಡ್ತಾ ಹೋದ್ರೆ ಅಲ್ಲಿ ಒಂದು ಜರ್ಮನ್ ಟೆಂಟ್ ಅನ್ನು ಹಾಕಲಾಗಿದೆ. ಜರ್ಮನ್ ಟೆಂಟ್ ನಲ್ಲಿ ಒಂದಷ್ಟು ಕುಟುಂಬದವರು ಇರಬಹುದು, ಅವರೆಲ್ಲ ಇವತ್ತು ಸಂಜೆ ಇಲ್ಲಿಗೆ ಬರುವಂತಹ ಚಾನ್ಸಸ್ ಇರೋದ್ರಿಂದ ಅವರಿಗೆ ಅಲ್ಲಿ ಉಳಿದುಕೊಳ್ಳಾಗಿರ್ಬಹುದು, ಕುತ್ಕೊಳ್ಳಕ್ಕಾಗಿರ್ಬಹುದು, ಅವರಿಗೆ ಊಟ ತಿಂಡಿ ವ್ಯವಸ್ಥೆ ಏನೇ ಆದರೂ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡಲಿಕ್ಕೆ ಅಲ್ಲಿ ಮೇಲ್ಭಾಗದಲ್ಲಿ ಒಂದು ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ. ಇನ್ನು ಒಂದಷ್ಟು ದೆಹಲಿಯಿಂದ ಇರಬಹುದು, ಒಂದಷ್ಟು ನಾಳೆ CM DK ಶಿವಕುಮಾರ್ ಅವರು ಅಂತಿಮ ಸಂಸ್ಕಾರಕ್ಕೆ ಬರ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿಂದ 3ರಿಂದ 3.5 ಕಿಲೋಮೀಟರ್ ಹರ್ದನಹಳ್ಳಿಯ ಸಮೀಪದಲ್ಲಿ ಒಂದು ಹೆಲಿಪ್ಯಾಡ್ ಅನ್ನು ಸಹ ನಿರ್ಮಾಣ ಮಾಡಲಾಗ್ತಾ ಇದೆ. ಅಲ್ಲಿ ಒಂದಷ್ಟು ಬರುವಂತಹ ಗಣ್ಯರಿಗೆ ಅಲ್ಲಿ ಹೆಲಿಪ್ಯಾಡ್ ನಲ್ಲಿ ಅವರಿಗೆ ಲ್ಯಾಂಡಿಂಗ್ ಮಾಡಲಾಗುತ್ತೆ ಚಾಪರ್ ಅನ್ನ. ಅದಾದ ನಂತರದಲ್ಲಿ ಅವರು ವೆಹಿಕಲ್ ಅಲ್ಲಿ ಈ ಒಂದು ಭಾಗಕ್ಕೆ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಒಂದಷ್ಟು ಈ ಭಾಗದ ರಸ್ತೆಗಳಿಗೆ ಒಂದಷ್ಟು ಮಣ್ಣನ್ನು ಹಾಕಲಾಗ್ತಾ ಇದೆ. ಆ ಒಂದಷ್ಟು ಟಾರ್ ಎಲ್ಲಿ ಗುಂಡಿಗಳು ಬಿದ್ದಿದೆ ಆ ಒಂದು ಜಾಗದಲ್ಲಿ ಟಾರನ್ನು ಹಾಕಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡು ಎಲ್ಲ ಬರುವಂತಹ ಗಣ್ಯರಿಗೆ ಯಾವುದೇ ಅಹಿತಕರ ಘಟನೆಗಳಾಗಬಾರದು, ಅವರು ಈ ಸ್ಥಳಕ್ಕೆ ಸುಸೂತ್ರವಾಗಿ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲವನ್ನು ಕಾರ್ಯಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ HD ರೇವಣ್ಣನವರು ಇವತ್ತು ಇಲ್ಲಿ ನಿಂತ್ಕೊಂಡು ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಏನಾಗಬೇಕು ಎಲ್ಲವನ್ನು ನೋಡ್ತಾ ಇದ್ದಾರೆ. ಹಾಗೂ ಅವ್ರ ಜೊತೆ ಇಲ್ಲಿನ ಒಂದಷ್ಟು ಸ್ಥಳೀಯ ಶಾಸಕರು, MP ಅವರು ಎಲ್ಲರೂ ಸೇರ್ಕೊಂಡು ಒಂದಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಅಂತ್ಯ ಸಂಸ್ಕಾರದ ಒಂದಷ್ಟು ಪ್ರಿಪರೇಷನ್ಸ್ಗಳು ಬರದಿಂದ ಸಾಗ್ತಾ ಇದ್ದಾವೆ. ಇನ್ನು ನಾಳೆ ಬೆಳಗ್ಗೆ 11 ಗಂಟೆಯಿಂದ 12:15 ಸುಮಾರಿಗೆ ಈ ಒಂದು ಸಮಯವನ್ನ ಜ್ಯೋತಿಷಿಗಳಾಗಿರ್ಬೋದು, ಒಂದಷ್ಟು ಮಠಾಧೀಶರು ಒಂದು ಸಮಯವನ್ನ ನಿಗದಿ ಮಾಡಿದರೆ ಆ ಸಮಯದ ಒಳಗಾಗಿ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ಪ್ರಿಪರೇಷನ್ಗಳು ಬರದಿಂದ ಸಾಗ್ತಾ ಇದ್ದಾವೆ. ಹಾಸನ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯವರು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರ್ದು, ಎಲ್ಲವೂ ಸುಸೂತ್ರವಾಗಿ ನಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಜಿಲ್ಲಾಧಿಕಾರಿ
ಜಿಲ್ಲಾಧಿಕಾರಿಗಳು SP ಅವರು ಒಂದಷ್ಟು ಗಣ್ಯರು ಸಹ ಇಲ್ಲಿ ಮೊಕ್ಕಾಂ ಹೂಡಿ ಎಲ್ಲದ ಇಲ್ಲಿ ಸಿದ್ಧತೆಗಳನ್ನು ನೋಡ್ತಾ ಇದ್ದಾರೆ. ಎಲ್ಲವನ್ನೂ ಸುಸೂತ್ರವಾಗಿ ನಡೆಸಿಕೊಂಡು ಚೆನ್ನಮ್ಮರವರ ಅಂತ್ಯ ಸಂಸ್ಕಾರವನ್ನ ಶಾಸ್ತ್ರೋಕ್ತವಾಗಿ ನಡೆಸಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ರಿಪರೇಷನ್ಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದ್ದಾವೆ. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ಹರ್ಷವರ್ಧನ, ಹಾಸನ.